ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೆಟ್ ಟು ನೋ ಚಾನಲ್. ಈ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಅಸ್ಥಿಪಂಜರ ಸರೋವರ ಎಂದು ಕರೆಯಲ್ಪಡುವ ರೂಪ್ಕುಂಡ್ ಭಾರತೀಯ ಹಿಮಾಲಯದಲ್ಲಿರುವ ಒಂದು ರೀತಿಯ ಎತ್ತರದ ಹಿಮ ಸರೋವರವಾಗಿದೆ. ಸಮುದ್ರ ಮಟ್ಟದಿಂದ 16,499 ಎತ್ತರದಲ್ಲಿ ಕುಳಿತಿರುವ ರೂಪ್ಕುಂಡ್ ಉತ್ತರಾಖಂಡ ರಾಜ್ಯದ ಒಂದು ನಿಗೂಢ ಸರೋವರವಾಗಿದೆ. ಇದು ಮೂಲಭೂತವಾಗಿ ಅಜ್ಞಾತ ಮೂಲದ 106 ವ್ಯಕ್ತಿಗಳ ಅಸ್ಥಿಪಂಜರಗಳಿಗೆ ನೆಲೆಯಾಗಿರುವ ಸಣ್ಣ ಜಲಮೂಲವಾಗಿದೆ. ಈ ರಮಣೀಯ ಚರಣವು ತನ್ನ ಅಸ್ಥಿಪಂಜರದ ಅವಶೇಷಗಳಿಗಾಗಿ ಪ್ರಪಂಚಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. 1942ರಲ್ಲಿ ಬ್ರಿಟಿಷ್ ಅರಣ್ಯ ರಕ್ಷಕ HK ಮಧ್ವಲ್ ಅವರು ಸರೋವರದಲ್ಲಿ ತೇಲುತ್ತಿರುವ ಅಸ್ಥಿಪಂಜರವನ್ನು ಗುರುತಿಸಿದಾಗ ಇದನ್ನು ಕಂಡುಹಿಡಿಯಲಾಯಿತು ಎಂದು ಹೇಳುತ್ತಾರೆ. ಆರಂಭದಲ್ಲಿ ಇದು ವಿಶ್ವ ಸಮರ 2ರ ಸಮಯದಲ್ಲಿ ಜಪಾನಿನ ಆಕ್ರಮಣ ಪಡೆಗಳ ಭಾಗವಾಗಿದೆ ಎಂದು ಶಂಕಿಸಲಾಗಿದೆ. ಆದಾಗ್ಯೂ ಕಾರ್ಬನ್ ಡೇಟಿಂಗ್ ಅಸ್ಥಿಪಂಜರಗಳು 1200 ವರ್ಷಗಳಿಗಿಂತ ಹೆಚ್ಚು ಹಳೆಯವು ಎಂದು ಬಹಿರಂಗಪಡಿಸಿತು. ಅಸ್ಥಿಪಂಜರಗಳು ತಲೆಗೆ ಒಂದೇ ರೀತಿಯ ಗಾಯಗಳನ್ನು ಹಂಚಿಕೊಂಡಿವೆ, ಆದರೆ ಸಾವಿನ ಕಾರಣ ತಿಳಿದಿಲ್ಲ, ಏಕೆಂದರೆ ಅವು ವಿಭಿನ್ನ ಅವಧಿಗಳಲ್ಲಿ ಸತ್ತವು. ಆಲಿಕಲ್ಲು ಮಳೆಯಿಂದಾಗಿ ಅವರು ಹಠಾತ್ ಸಾವನ್ನಪ್ಪಿರಬಹುದು ಎಂದು ತೀರ್ಮಾನಿಸಲಾಗಿದೆ, ಆದರೆ ಹೆಚ್ಚಿನ ಜನರು ಅಂತಹ ಎತ್ತರದಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದು ಇನ್ನೂ ನಿಗೂಢವಾಗಿದೆ. ರೂಪ್ಕುಂಡ್ ಟ್ರೆಕ್ನ ಒಟ್ಟು ದೂರವು ಸರಿಸುಮಾರು 50 ಕಿಲೋಮೀಟರ್ ಆಗಿದ್ದು, ಈ ಟ್ರೆಕ್ ಪೂರ್ಣಗೊಳಿಸಬೇಕಂದ್ರೆ ನಿಮಗೆ ಸುಮಾರು 5 ರಿಂದ 7 ತೆಗೆದುಕೊಳ್ಳಬಹುದು.